ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮಾಡೋದು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ತುಂಬಾ ಜನಪ್ರಿಯವಾದಂತಹ ಒಂದು ಟ್ರೆಡಿಷನಲ್ ಡಿಶ್, ಈರುಳ್ಳಿ ಸೊಪ್ಪಿನ ತಾಳಿಪಟ್ಟು. ಇದು ಬೆಳಗಿನ ಉಪಹಾರಕ್ಕೂ ಹಾಗೂ ಸಾಯಂಕಾಲದ ತಿಂಡಿಗೂ ಸಹ ಸೂಪರ್ ಫಿಟ್ ಹಾಗೂ ಒಂದು ಆರೋಗ್ಯಕರವಾದ ರೆಸಿಪಿ. ಈರುಳ್ಳಿ ಸೊಪ್ಪಿನ ಸುಗ್ಗಿಯು ಹಾಗೂ ವಿವಿಧ ರೀತಿಯ ಹಿಟ್ಟಿನ ರುಚಿಯೂ ಸೇರಿ ಹಳ್ಳಿಯ ಸೊಗಡು ಪರಿಮಳ ಮನೆಯೆಲ್ಲ ತುಂಬುತ್ತೆ. ತಾಳಿಪಟ್ಟು ಮಾಡೋದಕ್ಕೆ ನಾನು ಇಲ್ಲಿ 2 ಬಟ್ಲಷ್ಟು ಈರುಳ್ಳಿ ಸೊಪ್ಪು ತಗೊಂಡಿದ್ದೀನಿ. ಹಾಗೆ 2 ಬಟ್ಲಷ್ಟು ಗೋಧಿ ಹಿಟ್ಟು, 1 ಬಟ್ಲಷ್ಟು ಬಿಳಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ 2 ಚಮಚ, 2 ಚಮಚ ಕೊತ್ತಂಬರಿ ಸೊಪ್ಪು, 2 ಚಮಚ ಕರಿಬೇವಿನ ಸೊಪ್ಪು, ಹಾಗೆ 1 ಚಮಚದಷ್ಟು ಓಂ ಕಾಳು, 1 ಚಮಚದಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಬಟ್ಲಷ್ಟು ಟೊಮೆಟೊ. ಮೊದಲಿಗೆ ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ 2 ಬಟ್ಲಷ್ಟು ಗೋಧಿ ಹಿಟ್ಟು, 1 ಬಟ್ಲಷ್ಟು ಹೆಸರು ಕಾಳಿನ ಹಿಟ್ಟು, ಹಾಗೆ 1 ಬಟ್ಲಷ್ಟು ಬಿಳಿ ಜೋಳದ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಿದ್ದೀನಿ. ಈ ಹಿಟ್ಟಿನ ಕಾಂಬಿನೇಷನ್ ಇಂದನೇ ತಾಳಿಪಟ್ಟಿಗೆ ಕ್ರಿಸ್ಪಿನೆಸ್ ಮತ್ತೆ ಸಾಫ್ಟ್ನೆಸ್ ಬರೋದು. ಇದಕ್ಕೆ ಈಗ ಫ್ರೆಶ್ ಆಗಿರುವಂತಹ 2 ಬಟ್ಲಷ್ಟು ಈರುಳ್ಳಿ ಸೊಪ್ಪನ್ನು ಹಾಕೊಂಡಿದ್ದೀನಿ. ಹಾಗೆ 1 ಬಟ್ಲಷ್ಟು ಟೊಮೆಟೊ, 2 ಚಮಚದಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 2 ಚಮಚದಷ್ಟು ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಚಟ್ನಿ ಅಂತಂದರೆ ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಎಲ್ಲ ಮಿಕ್ಸ್ ಮಾಡಿ ರುಬ್ಬಿರೋ ಅಂಥದ್ದು ಮಿಶ್ರಣನ 2 ಸ್ಪೂನ್ ಹಾಕೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಹೋಮ್ ಕಾಳನ್ನು ತೊಗೊತಾ ಇದ್ದೀನಿ. ಹೋಮ್ ಕಾಳನ್ನು ಕೈಯಿಂದ ಚೆನ್ನಾಗಿ ಈ ಥರ ತಿಕ್ಕಿ ಹಾಕಿದ್ರೆ ಪರಿಮಳ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಉಜ್ಜಿ ಸೇರಿಸ್ಕೊತಾ ಇದ್ದೀನಿ. ಕಡೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಂಡ್ಮೇಲೆ ನೀರೇನು ಹಾಕ್ದೇನೆ ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಸೊಪ್ಪಲ್ಲಿ ಹಾಗೆ ಟೊಮೊಟೊದಲ್ಲಿ ಎಲ್ಲ ತೇವಾಂಶ ಇರುತ್ತಲ್ಲ ಅದೆಲ್ಲ ನೋಡಿಕೊಂಡು ಆಮೇಲೆ ನೀರು ಹಾಕ್ಕೋಬೇಕು. ನೋಡಿ, ಈ ರೀತಿ ಮೊದಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪನೇ ನೀರು ಸೇರಿಸ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ಹದವಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು, ಆ ರೀತಿ ಕಲಿಸ್ಕೋಬೇಕು. ಈರುಳ್ಳಿ ಸೊಪ್ಪಿನ ಬದಲಾಗಿ ನಾವಿಲ್ಲಿ ನಮಗಿಷ್ಟವಾದಂತಹ ಸೊಪ್ಪುಗಳನ್ನಾಗಲಿ ಅಥವಾ ಕ್ಯಾರೆಟು, ಸೌತೆಕಾಯಿ, ಈ ರೀತಿ ನಮಗೆ ಇಷ್ಟವಾದಂತಹ ತರಕಾರಿಗಳನ್ನೆಲ್ಲ ಸೇರಿಸಿ ಸಹ ತಾಳಿಪಟ್ಟನ್ನು ಮಾಡ್ಕೋಬೋದು. ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಅಷ್ಟೇ ತಾಳಿಪಟ್ಟಿಗೂ ಸಹ ಮಹತ್ವ ನೀಡ್ತಾರೆ. ನೋಡಿ, ಇದು ರೆಡಿ ಆಗ್ತಾ ಇದೆ. ಈ ರೀತಿ ಚೆನ್ನಾಗಿ ಹದವಾಗಿ ಎಲ್ಲ ಕಲಿಸ್ಕೊಂಡ್ಮೇಲೆ ಮೇಲಿಂದ 2 ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಇನ್ನೊಂದು ಸರಿ ನಾದ್ಕೊಂಬಿಡೋಣ. ವಾವ್, ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ, ಕಲರ್ಫುಲ್ಲಾಗಿ. ನನಗಂತೂ ತಾಳಿಪಟ್ಟು ಅಂದರೆ ಬೆಣ್ಣೆ ಜೊತೆಗೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಿಮಗೆ ಯಾವ ರೀತಿಯ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ಹಾಗೆ ಇಟ್ಬಿಡೋಣ. ಚೆನ್ನಾಗಿ ನೆನ್ಕೊಂಡಿದೆ, 10 ನಿಮಿಷ ಆಗಿದೆ. ಈಗ ನಾವು ತಾಳಿಪಟ್ಟು ಯಾವ ಸೈಜಲ್ಲಿ ಮಾಡಬೇಕೋ ಆ ಸೈಜಿಗೆ ಹಿಟ್ಟು ನೋಡಿಕೊಂಡು ತೆಗೆಯೋಣ. ತಾಳಿಪಟ್ಟು ಸಾಮಾನ್ಯವಾಗಿ ಮೀಡಿಯಮ್ ಸೈಜಲ್ಲೇ ಮಾಡ್ತಾರೆ, ರೊಟ್ಟಿ ಥರ ದೊಡ್ಡದಾಗಿ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಈ ಥರ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ನಾನಿಲ್ಲಿ ಸುಮಾರು ಒಂದು 7-8 ಉಂಡೆಗಳನ್ನು ಮೊದಲು ಮಾಡಿ ಇಟ್ಕೊತಾ ಇದ್ದೀನಿ. ಹಿಟ್ಟು ಒಣಗಬಾರ್ದು ಅಂತ ಹೇಳಿ ಅದನ್ನು ಹಾಗೆ ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಕೊಳ್ಳೋಣ. ಉಂಡೆ ಎಲ್ಲ ಕಟ್ಕೊಂಡು ಆಗಿದೆ. ಈಗ ತಾಳಿಪಟ್ಟನ್ನು ಲಟ್ಟಿಸ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಬಟರ್ ಪೇಪರ್ ತೊಗೊತಾ ಇದ್ದೀನಿ. ಬಟರ್ ಪೇಪರಿಗೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಫಸ್ಟು ಈ ರೀತಿ ಎಣ್ಣೆ ಎಲ್ಲ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡ್ಮೇಲೆ ಒಂದು ಉಂಡೆನ ತೊಗೊಂಡು ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಹಿಂಗೆ ತಟ್ಕೊತಾ ಇದ್ದೀನಿ. ಲಟ್ಟಣಿಗಿಂತ ಲಟ್ಟಿಸಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಕೈಯಿಂದನೇ ಈ ರೀತಿ ತಟ್ಕೋಬೇಕು. ನಾವು ತಾಳಿಪಟ್ಟಲ್ಲಿ ಗೋಧಿ ಹಿಟ್ಟು, ಹೆಸರು ಕಾಳಿನ ಹಿಟ್ಟು, ಹಾಗೇನೇ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಎಲ್ಲ ಒಳ್ಳೆಯದು. ಜೊತೆಗೇನೆ ಸೊಪ್ಪು ತರಕಾರಿಗಳೆಲ್ಲ ಸೇರಿಸಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗೂ ಇರುತ್ತೆ. ಮಕ್ಕಳುಗಳು ಸಹ ಎಲ್ಲ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು. ನೋಡಿ, ನಾನು ಈ ಶೇಪಿಗೆ ತಟ್ಕೊಂಡಿದ್ದೀನಿ. ಈಗ ಒಂದು ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೆ, ಹೆಂಚು ಕಾದಿದೆ. ಕಾದಂತಹ ಹೆಂಚು ಮೇಲೆ ತಟ್ಕೊಂಡಿರುವಂತಹ ತಾಳಿಪಟ್ಟನ್ನು ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ತಿರುಗಿಸಿ ಮಗಚಿ ಹಾಕಿ 1-2 ಸರಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲವನ್ನು ಮಾಡ್ಕೊಂಡಿದ್ದೀನಿ. ಈ ರೆಸಿಪಿನ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಉತ್ತರ ಕರ್ನಾಟಕದ ತಿನಿಸುಗಳಲ್ಲಿನ ಮೌಲ್ಯ, ರುಚಿ ಹಾಗೂ ಮತ್ತು ಆರೋಗ್ಯ ಇವತ್ತಿನ ಈ ತಾಳಿಪಟ್ಟು ಅದಕ್ಕೆ ನಿದರ್ಶನ. ಇದು ಪ್ರೋಟೀನು, ಫೈಬರು ಹಾಗೂ ನ್ಯೂಟ್ರಿಷಿಯನ್ನಿಂದ ತುಂಬಿದೆ.
ಆರೋಗ್ಯ ರುಚಿ ಕೂಡ ಆಗಿ ಇದು ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ. ನಾನಿಲ್ಲಿ ತಾಳಿಪಟ್ಟು ಕಾಂಬಿನೇಷನ್ ಆಗಿ ಬೆಣ್ಣೆ, ಮೊಸರು ಹಾಗೂ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದ್ರ ಜೊತೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.